ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೂಪ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಓಕೆ, ತುಂಬ ದಿನಗಳ ನಂತರ ನಾನು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕಾರಣಾಂತರಗಳಿಂದ ನನಗೆ ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಕ್ಷಮೆ ಇರಲಿ, ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಆದರೂ ಶಾರ್ಟ್ಸ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಯಾರ್ಯಾರೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ, ನಿಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ಇನ್ನೊಂದು ಏನಂದರೆ, ನಾನಿವತ್ತು ಏನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ ಅಂದರೆ, ಒಂದು ಹೆಲ್ತ್ ಟಿಪ್ಸನ್ನು ನಿಮಗೆ ಕೊಡ್ತಾಯಿದ್ದೀನಿ ನಾನು. ಇದು ನನ್ನದೇ ಅನುಭವವಾದಂಥ ಒಂದು ಹೆಲ್ತ್ ಟಿಪ್ಸ್. ಇದು ತುಂಬಾ ಹೆಲ್ಪ್ಫುಲ್ ಆಗಿರೋ ಹೆಲ್ತ್ ಟಿಪ್ಸು. ನಿಮಗೆ ಇವತ್ತು ಒಂದು ಹೆಲ್ತ್ ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಅದು ಏನಂದರೆ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಕಾಫಿ ಟೀ ಆ ಥರದ್ದೆಲ್ಲ ಕುಡಿದಾಗ ನಮಗೆ ತುಂಬಾ ತಲೆ ಸುತ್ತು ಬರುವಂತಹ ಚಾನ್ಸಸ್ ಇರುತ್ತೆ. ಅಂದರೆ ಪಿತ್ತ ಅಂತ ಹೇಳ್ತೀವಿ ನಾವು. ಆ ಪಿತ್ತ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಈ ಒಂದು ಮನೆ ಮದ್ದು, ಈ ಒಂದು ಟಿಪ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಾನು ಕೂಡ ಈ ಒಂದು ಟಿಪ್ಸನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ಕೂಡ ನಾನು ಇದನ್ನು ಶೇರ್ ಮಾಡಿಕೊಂಡ್ರೆ ಹೆಲ್ಪ್ ಆಗಬಹುದು ಅಂತ ಹೇಳಿ ನಾನು ಇದನ್ನು ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಯಾಕಂದರೆ ನನಗೆ ಈಗ ಒಂದು 4 ಮಂತ್ಸ್ 5 ಮಂತ್ಸಿಂದನೂ ತುಂಬ ತಲೆ ಸುತ್ತಾ ಇತ್ತು. ಹಾಸ್ಪಿಟಲ್ಗೆಲ್ಲ ತೋರಿಸ್ದೆ, ಅಲ್ಲೇ ಹೇಳಿದ್ರು ಥೈರಾಯ್ಡ್ ಅದು ಇದು ಅಂತ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ರೂ ಕೂಡ, ಆದರೂ ಎಲ್ಲೋ ಒಂದು ಕಡೆ ತುಂಬ ಒಂದೊಂದು ಸರಿ ತಲೆ ಸುತ್ತೋದಂಗೆ ಅನಿಸುತ್ತೆ, ಬಿದ್ದಂಗೆ ಅನಿಸುತ್ತೆ. ಈ ಥರ ಎಲ್ಲ ನನಗೆ ಆಗ್ತಾನೆ ಇತ್ತು. ಸೊ ಈ ಥರ ಎಲ್ಲ ಆದಾಗ ಯಾರೊಬ್ಬರು ಹೇಳಿದ್ರು, ಹಿಂಗೆ ವಯಸ್ಸಾಗಿರೋರು, ಅವ್ರಿಗೆ ಅವರ ಒಂದು ಅನುಭವ ಇದೆಲ್ಲ, ಅವರ ಒಂದು ಅನುಭವ ಅವರೇ ಹೇಳಿದ್ದು ನನಗೆ. ಸೊ ಈ ಥರ ಮಾಡಿ, ನೀವು ಈ ಥರ ಮಾಡಿದ್ರೆ ನೀವು ಈ ಮನೆಮದ್ದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ, ತಲೆ ಸುತ್ತು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿ ನೋಡಿದೆ. ಖಂಡಿತ ಒಳ್ಳೆ ರಿಸಲ್ಟ್ ನನಗೆ ತುಂಬ ಸಿಕ್ತು ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನೇ ಟ್ರೈ ಮಾಡಿ ನೋಡಿರೋದ್ರಿಂದ ಸೊ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ತು. ಈಗ ನನಗೆ ಯಾವುದೇ ತಲೆ ಸುತ್ತಿಲ್ಲ. ಸೊ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ. ಈ ಒಂದು ಹೆಲ್ತ್ ಟಿಪ್ಸನ್ನು, ಈ ಒಂದು ರೆಸಿಪಿ ಅಲ್ಲ, ಇದು ಹೆಲ್ತ್ ಟಿಪ್ಸ್. ಈ ಹೆಲ್ತ್ ಟಿಪ್ಸನ್ನು ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನೀವೇ ಹೇಳ್ತೀರಾ ನನಗೆ ಖಂಡಿತ ಹೇಗಿತ್ತು, ಓಕೆ ಇದು ರಿಸಲ್ಟ್ ಬಂತಾ ಇಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಯಾವಾಗಲೂ ಆನಲ್ಲೇ ಇರುತ್ತೆ. ಖಂಡಿತ ಈ ಒಂದು ಹೆಲ್ತ್ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವರ್ಕ್ ಪ್ರೆಷರಿಂದ ಏನಾಗ್ತಿದೆ ಅಂದರೆ, ನಾವೇನು ಮಾಡ್ತೀವಿ ಅಂದರೆ, ಸರಿಯಾದ ಸಮಯದಲ್ಲಿ ಊಟ ತಿಂಡಿ ಮಾಡೋಕ್ಕಾಗ್ತಿಲ್ಲ. ಖಂಡಿತ ಎಷ್ಟೋ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರಬಹುದು, ಅವ್ರ ಕೆಲಸದ ಒತ್ತಡಗಳಿಂದ ಆಗಿರಬಹುದು, ಅಥವಾ ಮಹಿಳೆಯರಿಗೆ ಪಾಪ ಮನೆಯಲ್ಲಿ ಕೆಲಸದ ಒತ್ತಡಗಳಿಂದ, ಪುರುಷರಿಗೂ ಕೂಡ ಹೊರಗಡೆ ಕೆಲಸದ ಒತ್ತಡಗಳಿಂದ ಏನು ಮಾಡ್ತಾರೆ, ಸರಿಯಾಗಿ ಊಟ ತಿಂಡಿ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಅವರು ಕಾಫಿ ಟೀನ ಕುಡ್ಕೊಂಡ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಊಟ ಮಾಡೋಕ್ಕೆ ಟೈಮ್ ಆಗಬಹುದು, ತಿಂಡಿ ಮಾಡೋಕ್ಕೆ ಟೈಮ್ ಆಗೋದು, ಒಂದು ಕಾಫಿ ಕುಡ್ಕೊಂಡು ಅಥವಾ ಟೀ ಕುಡ್ಕೊಂಡು ಹೋಗ್ತಾರೆ. ಅದೇನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗಿ ಪರಿವರ್ತನೆ ಆಗುತ್ತೆ. ನಮ್ಮ ಒಂದು ದೇಹದಲ್ಲಿ ಅಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದ ಹಸಿವು ಬರುವಂತಹ ಆಸಿಡ್ಗಳು ಉತ್ಪತ್ತಿ ಆಗ್ತಿರುತ್ತಲ್ಲ, ಅದೇನಾಗುತ್ತೆ ಅಂದರೆ, ನಾವು ಸರಿಯಾದ ಸಮಯದಲ್ಲಿ ತಿಂದೇ ಇರೋದ್ರಿಂದ ನಮ್ಗೆ ಅನೇಕ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ನಮ್ಮ ದೇಹ ಏನಾಗುತ್ತೆ ಅಂದರೆ, ನಮ್ಮ ದೇಹ ಅಂದರೆ ಬೇರೆ ಕಾಯಿಲೆಗಳು, ಅಂದರೆ ಅಸಿಡಿಟಿ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು. ಇವಾಗ ನೋಡಿ, ಏನೇ ಆದರೂ ಒಂದು ತಲೆನೋವಲ್ಲಿ ಗ್ಯಾಸ್ಟ್ರಿಕ್ ಅಂತೀವಿ, ತಲೆ ಸುತ್ತಂದರೆ ಗ್ಯಾಸ್ಟ್ರಿಕ್ ಅಂತೀವಿ, ಮೈಕೈ ನೋವಾದ್ರೂ ಗ್ಯಾಸ್ಟ್ರಿಕ್ ಅಂತಲೇ ಹೇಳ್ತಾ ಇರ್ತಾರೆ ಹಾಸ್ಪಿಟಲ್ಲೇ ಡಾಕ್ಟ್ರುಗಳು. ಸೊ ಈ ಥರ ಸಮಸ್ಯೆಗಳು ನಮಗೆ ಆಗುತ್ತೆ. ಸೊ ಇದೇ ಥರ ಸಮಸ್ಯೆ ಆಗಿ ತಲೆ ಸುತ್ತು ಕೂಡ ಬರುವಂಥ ಚಾನ್ಸಸ್ ಇದೆ. ಸೊ ನಂಗೆ ಈ ಥರ ಸಮಸ್ಯೆಯಾಗಿ ತಲೆ ಸುತ್ತು ಬಂತೋ ಇಲ್ಲ ಬೇರೆ ಸಮಸ್ಯೆಯಾಗಿ ಬಂತೋ ಗೊತ್ತಿಲ್ಲ. ಮತ್ತು ಈ ಒಂದು ಟಿಪ್ಸನ್ನು ನಾನು ಟ್ರೈ ಮಾಡಿ ನೋಡಿ ಆದಮೇಲೆ ಖಂಡಿತ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ. ಸೊ ನಾನಿದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರ್ಯಾರಿಗೆ ತಲೆ ಸುತ್ತಿದೆಯೋ ನೀವು ಕೂಡ ಟ್ರೈ ಮಾಡಿ ನೋಡಿ. ಆ ರಿಸಲ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನಮ್ಮ ಸ್ನೇಹಿತರು ಶ್ರೀ ಆರ್ಯ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲು, ಇವ್ರು ಕೂಡ ಒಳ್ಳೆ ಎಜುಕೇಷನ್ ಬಗ್ಗೆ ಮತ್ತು ಟಿಪ್ಸ್ಗಳು ಈ ಥರದ್ದೆಲ್ಲ ಕೊಡ್ತಾ ಇರ್ತಾರೆ, ಲಾಗ್ಸ್ ಎಲ್ಲ ಆಗ್ತಾ ಇರ್ತಾರೆ. ಇವ್ರ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವ್ರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಓಕೆ, ಬನ್ನಿ ಫ್ರೆಂಡ್ಸ್, ಇದನ್ನು ಮಾಡೋದಕ್ಕೆ ಅಂದರೆ ನಾವು ಈ ಮನೆ ಮದ್ದನ್ನು ಒಂದು
ಪ್ರಿಪೇರ್ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ. ಜಾಸ್ತಿ ಏನು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಮೂರೇ ಮೂರು ಪದಾರ್ಥಗಳು. ಅವು ನಮ್ಮ ಮನೆಯಲ್ಲೇ ಅಥವಾ ಹಳ್ಳಿಗಳಂತೂ ಎಸ್ಪೆಷಲಿ ಸಿಗುತ್ತೆ, ಅಕ್ಕಪಕ್ಕಗಳಲ್ಲಿ ಇದೆಲ್ಲ ಸಿಗುತ್ತೆ. ಸೊ ಸಿಟಿಗಳಲ್ಲೂ ಸಿಗಬಹುದು ಅಥವಾ ಮಾರ್ಕೆಟಲ್ಲಾದರೂ ಈ ಪದಾರ್ಥ ಅಂದರೆ ಒಂದೇ ಒಂದು ನಾವು ತರಬೇಕಾಗಿರೋದು, ಮನೆಯಲ್ಲೇ ಮಿಕ್ಕಿದ ಪದಾರ್ಥಗಳು ಸಿಗುತ್ತೆ. ಸೊ ಅದೇನೇನು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ, ಹೇಗೆ ಮಾಡ್ಕೊಬೇಕು ಅಂತಲೂ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಈ ಮನೆ ಮದ್ದು ನಮ್ಗೆ ಮಾಡೋದಕ್ಕೆ ಬೇಕಾಗಿರೋದು ನಮಗೆ ಮೂರು ಪದಾರ್ಥಗಳು. ಒಂದು ಬಂದು ಎರಳೆಕಾಯಿ ಅಂತ ಕರೀತಾರೆ. ನಮ್ಮ ಕಡೆ ಇದನ್ನು ಹಳ್ಳಿಯಲ್ಲಿ ಎಳ್ಳಿಕಾಯಿ ಅಂತ ಕರಿತೀವಿ, ನಾವು ಕಾಮನ್ನಾಗಿ ಇದು ಎಳ್ಳಿಕಾಯಿ ಅಂತ ಕರಿತೀವಿ. ಸೊ ನಮ್ಮ ಮನೆ ಅಕ್ಕಪಕ್ಕಗಳಲ್ಲೇ ಬಿಟ್ಟಿರುತ್ತೆ, ತೋಟಗಳಲ್ಲೆಲ್ಲ ಸಿಗುತ್ತೆ. ಸೊ ಎರಳೆಕಾಯಿ ಅಥವಾ ಎಳ್ಳಿಕಾಯಿ ಅಂತ ಕರಿಬೋದು. ಒಂದು ಎಳ್ಳಿಕಾಯಿನ ತೊಗೊಂಡಿದ್ದೀನಿ. ಹಾಗೆ ಇದೇನು ಬಂದು ಅಂದರೆ ಜೀರಿಗೆಯನ್ನು ನಾನು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪುಡಿ ಮಾಡಿರೋ ಜೀರಿಗೆಯನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಜಾರ್ ಸಮೇತನೇ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಬಿಡಿ. ನೆಕ್ಸ್ಟ್ ಬಂದು ಉಪ್ಪು, ಸ್ವಲ್ಪ ಉಪ್ಪು ಬೇಕು. ಸ್ವಲ್ಪ ಉಪ್ಪನ್ನು ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಮೂರು ಪದಾರ್ಥ ಇದ್ದರೆ ಸಾಕು ಈ ನೀವು ಮನೆ ಮದ್ದನ್ನು ಟ್ರೈ ಮಾಡಿ ನೋಡೋದಕ್ಕೆ. ಓಕೆ, ಬನ್ನಿ ಈಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಲೈವಲ್ಲೇ ತೋರಿಸ್ಬಿಡ್ತೀನಿ. ಸೊ ಫಸ್ಟು ಎಳ್ಳಿಕಾಯಿನ ತೊಗೊಂಬಿಡಿ. ನೀವು ಎಳ್ಳಿಕಾಯಿನ ತೊಗೊಂಬಿಟ್ಟು ಏನು ಮಾಡಿ ಅಂದರೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ ಇವಾಗ ಎಳ್ಳಿಕಾಯಿನ ಸ್ವಲ್ಪ ಮೇಲ್ಭಾಗದಲ್ಲಿ ಮಾತ್ರ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಈ ಥರ ಕಟ್ ಮಾಡ್ಕೊಂಡಿರಬೇಕು. ಸೊ ಈಗ ಏನು ಮಾಡೋಣ ಅಂತಂದರೆ ಒಂದು ಸ್ಪೂನನ್ನು ತೊಗೊಂಬಿಡೋಣ. ಸ್ಪೂನನ್ನು ತೊಗೊಂಡು ಸ್ವಲ್ಪ ಹೀಗೆ ಅಂದರೆ ಸ್ವಲ್ಪ ಅದನ್ನು ಒಳಗಡೆ ಹೋಲ್ ಥರ ಮಾಡಿಬಿಡೋಣ. ಅಂದರೆ ಅದು ರಸ ಎಲ್ಲ ಬಿಟ್ಕೊಳೋ ಥರ ಮಾಡಬೇಕಾಗುತ್ತೆ. ನೀವು ಈ ಥರ ಎಲ್ಲ ಮಾಡಿಬಿಡಿ. ಮಾಡಿದತ್ತು ಅಂದರೆ ಆ ಎಳ್ಳಿಕಾಯಿ ಒಳಗಡೆ ಈ ಹೋಲ್ ಥರ ಮಾಡಿ ಎಳ್ಳಿಕಾಯಿ ಒಳಗಡೆ ರಸ ಎಲ್ಲ ಬಿಟ್ಕೊಂಡಿದೆ. ಈಗ ಏನು ಮಾಡೋಣ ಅಂದರೆ ಜೀರಿಗೆ ಪುಡಿ, ನಾವು ಆಲ್ರೆಡಿ ಪುಡಿ ಮಾಡಿಟ್ಕೊಂಡಿರೋಂತಹ ಜೀರಿಗೆ ಪುಡಿಯನ್ನು ತೊಗೊಂಬಿಡೋಣ. 1-2 ಸ್ಪೂನ್ ಆದರೆ ಆಯಿತು. ನಾನು 2 ಸ್ಪೂನ್ ಹಾಕ್ಕೊತೀನಿ. ಸೊ ಅವಾಗವಾಗ ಮಾಡ್ಕೊಳಕ್ಕೆ ಬೇಕಲ್ಲ, ಅದಕ್ಕೆ ಒಂದೇ ಸರಿ ಜಾಸ್ತಿ ಹಾಕ್ಕೊಳೋದು ಬೇಡ. ಸ್ವಲ್ಪ 1-2 ಸ್ಪೂನು, ಚಿಕ್ಕದಾಗಿ 2 ಸ್ಪೂನು ಜಾಸ್ತಿನೇ ಆಗುತ್ತೆ. ಚಿಕ್ಕ ಸ್ಪೂನ್ ಆದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೂನ್ ದೊಡ್ಡದಿದೆ, ಹಾಗಾಗಿ ನಾನು ಒಂದೇ 1 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಏನು ಮಾಡಬೇಕು ಅಂದರೆ ಅದನ್ನು ಹಾಕ್ಕೊಂಡು ಅದನ್ನು ಜೀರಿಗೆ ಪುಡಿ ಆ ಎಳ್ಳಿಕಾಯಿ ಒಳಗಡೆ ಎಲ್ಲ ಹೋಗೋ ಥರ ಅದನ್ನು ಕಳಿಸ್ಬಿಡಿ. ನಿಧಾನಕ್ಕೆ ಈ ಥರ ಎಳ್ಳಿಕಾಯಿ ಒಳಗಡೆ ಕಳಿಸ್ಬಿಡಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ಎಳ್ಳಿಕಾಯಿ ಒಳಗಡೆ ಜೀರಿಗೆ ಪುಡಿ ಎಲ್ಲ ಹೋಗಿದೆ. ಇನ್ನು ಸ್ವಲ್ಪ ಮೇಲೆ ಇದೆ, ಅದೇನು ಸಮಸ್ಯೆ ಇಲ್ಲ. ಸೊ ಆ ರಸದೊಳಗಡೆ ಜೀರಿಗೆ ಪುಡಿ ಎಲ್ಲ ಸೇರಿಕೊಂಡಿದೆ. ಈಗ ನಾವೇನು ಮಾಡೋಣ ಅಂತ ಅಂದರೆ ಇದೇ ಎಳ್ಳಿಕಾಯಿ ಒಳಗಡೆ 1-2 ಸ್ಪೂನ್, ಅಂದರೆ ನಾನು ಮನೆಯಲ್ಲಿ ಯೂಸ್ ಮಾಡ್ತೀನಲ್ಲ ಚಿಕ್ಕ ಸ್ಪೂನು, ಆ ಥರ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಓಕೆನಾ, ಜಾಸ್ತಿ ಹಾಕ್ಕೋಬೇಡಿ. ಸೊ 2 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಮತ್ತು ಆ ಉಪ್ಪನ್ನು ಕೂಡ ನೀವೇನು ಮಾಡಬೇಕು ಅಂದರೆ ಒಳಗಡೆ ಹೋಗೋ ಥರ ಮಾಡಬೇಕು. ಸೊ ಬೇಕಂದರೆ 1-3 ಸ್ಪೂನ್ ಆದರೂ ಹಾಕ್ಕೊಬಹುದು, ಯಾಕೆಂದರೆ ಎಳ್ಳಿಕಾಯಿ ಹುಳಿ ಅಲ್ಲ, ಹಾಗಾಗಿ ಹುಳಿ ಉಪ್ಪು ಕಾಂಬಿನೇಷನ್ನು ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಸೊ ಉಪ್ಪನ್ನು ಹಾಕಿ ಕೂಡ ನೀವೇನು ಮಾಡಬೇಕು ಅಂದರೂ ಆ ಉಪ್ಪನ್ನೆಲ್ಲ ಆ ಎಳ್ಳಿಕಾಯಿ ಒಳಗಡೆ ಕಳಿಸ್ಬೇಕು. ಯಾಕಂದರೆ ಎಳ್ಳಿಕಾಯಿ ರಸ ಮತ್ತು ಉಪ್ಪು ಆ ಜೀರಿಗೆ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಳಗಡೆ ಈ ಥರ ರಸ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಓಕೆ ಫ್ರೆಂಡ್ಸ್, ಈಗ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂದರೆ ನೀವು ಆಲ್ರೆಡಿ ಅದನ್ನು ಓಪನ್ ಮಾಡಿದ್ನಲ್ಲ, ಅದನ್ನು ನೀಟಾಗಿ ಈ ಥರ ಮುಚ್ಚಿಬಿಟ್ಟು ಒಂದು ನೈಟು ನೀವು ಇದನ್ನು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಮಾಡಿಬಿಟ್ಟು ಇಷ್ಟು ಮಾಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ನೀವು ರಾತ್ರಿ ಎಲ್ಲ ಇಟ್ಟಿರಬೇಕಾಗುತ್ತೆ. ಹಾಗೆ ಇಟ್ಟಿರಿ, ರಾತ್ರಿ ಎಲ್ಲ ಹಾಗೆ ಇಟ್ಟಿರಿ. ಓಕೆ, ರಾತ್ರಿ ಎಲ್ಲ ನೀವು ಹಾಗೆ ಇಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ತಿರಲ್ಲ, ಆಗ ಆಳೊಟ್ಟೆಗೆ ಅಂತ ಹೇಳ್ತೀವಲ್ಲ ನಾವು, ನೀರು ಗೀರು ಏನೂ ಕುಡ್ದಿರಬಾರ್ದು. ಬೆಳಗ್ಗೆನೇ ಫಸ್ಟು ನೀವು ಖಾಲಿ ಹೊಟ್ಟೆಯಲ್ಲಿ ಈ ರಸವನ್ನು ಏನು ಮಾಡಬೇಕು, ರಸ ಮತ್ತು ಜೀರಿಗೆ ಪುಡಿ ಅದೆಲ್ಲನೂ ಇದರೊಳಗಡೆ ಮಿಕ್ಸ್ ಆಗಿರುತ್ತೆ. ಸೊ ಈ ಮಿಕ್ಸ್ ಆಗಿರುವಂತಹ ಜೀರಿಗೆ ಪುಡಿ, ಉಪ್ಪು ಮತ್ತು ಎಳ್ಳಿಕಾಯಿ ರಸವನ್ನು ಒಂದು ಬಟ್ಲಲ್ಲಿ ಚೆನ್ನಾಗಿ ಹಿಂಡ್ಕೊಂಬಿಡಿ. ಈ ಥರ ಚೆನ್ನಾಗಿ ಹಿಂಡ್ಕೊಂಬಿಡಿ. ಸೊ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಎಳ್ಳಿಕಾಯಿನೂ ಬೇಡ, 1-2-3 ಸ್ಪೂನಷ್ಟು ಮಾತ್ರ ಯೂಸ್ ಮಾಡಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ,
ಈ ಬಿ ಪಿ ಶುಗರ್ ಇರೋರು ಆದಷ್ಟು ನೋಡಿಕೊಂಡು ಡಾಕ್ಟರಿಂದ ಸಲಹೆ ಪಡ್ಕೊಂಡು ಯೂಸ್ ಮಾಡಿರಿ. ಯಾಕಂದರೆ ಇದರಲ್ಲಿ ಹೆಚ್ಚು ಹುಳಿ ಮತ್ತು ಉಪ್ಪಿನ ಅಂಶ ಇರೋದ್ರಿಂದ ಬಿ ಪಿ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರದೇ ಇರಲಿ ಅಂತ ನಾನು ಬಿ ಪಿ ಮತ್ತು ಶುಗರ್ ಜಾಸ್ತಿ ಇರೋರಿಗೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ನೀವು ಆದಷ್ಟು ನೋಡಿಕೊಂಡು ಅಥವಾ ಡಾಕ್ಟರ್ನ ಕೇಳಿ ಯೂಸ್ ಮಾಡೋದು ಒಳ್ಳೆಯದು. ಇನ್ನು ಬೇರೆ ಬಿ ಪಿ ಶುಗರ್ ಏನು ನನಗಿಲ್ಲ ಅಂದರೆ ಸೊ ಸಮಸ್ಯೆ ಇಲ್ಲ. ನೋಡಿ ಈ ಥರ ರಸ ಬಂದಿದೆ. ಈ ರಸವನ್ನು ಜಾಸ್ತಿ ಯೂಸ್ ಮಾಡಬೇಡಿ. 1-2 ಸ್ಪೂನು ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು 2 ಸ್ಪೂನನ್ನು ಯೂಸ್ ಮಾಡಿದ್ರೆ ಸಾಕು. ಓಕೆ, ನೋಡಿ ಈ ಪ್ರಿಪೇರ್ ಆಗಿರುವಂತಹ ಮನೆ ಮದ್ದನ್ನು ನಾನು ಕುಡಿದು ತೋರಿಸ್ತೀನಿ ನಿಮಗೆ. ಸೂಪರಾಗಿದೆ. ಹುಳಿ ಉಪ್ಪು ಎಲ್ಲನೂ ಚೆನ್ನಾಗಿದೆ. ಕೇವಲ 3 ಪದಾರ್ಥಗಳು ಅಷ್ಟೇ ಇದಕ್ಕೆ ಬೇಕಾಗಿರೋದು. ಸೊ ಹುಳಿ ಉಪ್ಪು ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಏನು ಮಾಡಿ ಅಂದರೆ 1-2 ಸ್ಪೂನ್ ಕುಡಿಯಿರಿ ಸಾಕು. ಯಾಕಂದರೆ ಖಾಲಿ ಹೊಟ್ಟೆಯಲ್ಲಲ್ವ, 2 ಸ್ಪೂನನ್ನು ನೀವು ಕುಡಿದು ನೋಡಿ. ಇದನ್ನು ವಾರದಲ್ಲಿ 2 ಬಾರಿ ಮಾಡಿ ನೋಡಿ. ಹೆಚ್ಚು ತಲೆ ಸುತ್ತಿ ಇದ್ದರೆ ವಾರದಲ್ಲಿ 2 ಸರಿ ಮಾಡಿ. ಯಾಕಂದರೆ ಉಪ್ಪು ಹುಳಿ ಎಲ್ಲ ಜಾಸ್ತಿ ಇರೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಇದು ಬೀರಬಹುದು. ಸೊ ಹಾಗಾಗಿ ಡೈಲಿ ಮಾಡೋಕ್ಕೆ ಹೋಗಬೇಡಿ. ವಾರದಲ್ಲಿ 2 ದಿವಸ ಮಾಡಿ ಒಂದು ಸ್ವಲ್ಪ ದಿನ ಮಾಡಿ ನೋಡಿ. ಈ ಥರ ಅಂದರೆ ತಲೆ ಸುತ್ತು ಕಡಿಮೆ ಆಗೋವರೆಗೂ ಖಂಡಿತ ಒಳ್ಳೆ ರಿಸಲ್ಟು ನಿಮಗೆ ಬರುತ್ತೆ. ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ಹೆಲ್ತ್ ಟಿಪ್ಸ್ ಹೇಗಿತ್ತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹೀಗೆ ನನ್ನ ಅಕೌಂಟನ್ನು ಫಾಲೋ ಮಾಡ್ತಾಯಿರಿ. ಹೀಗೆ ಹೆಲ್ತ್ ಟಿಪ್ಸ್, ರೆಸಿಪೀಸ್ ಈ ಥರದ್ದೆಲ್ಲ ನಾನು ನಿಮಗೆ ತರ್ತಾ ಇರ್ತೀನಿ. ಓಕೆ, ನಾನು ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.